ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ ಬೋರ್ಡರ್ ಬಿಟ್ಟಿರುವಂಥ SLC ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಕೀತ ನೋಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಜೊತೆಗೆ ಪೂರ್ವಸಿದ್ಧ ಪರೀಕ್ಷೆಗೆ ಅನ್ಯುವಲ್ ಎಕ್ಸಾಮಿಗೆ ಮತ್ತು ಪ್ರಿಪರೇಟರಿ ಎಕ್ಸಾಮ್ಗೆ ಎರಡು ಕೂಡ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅದೊಂದು ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ನಿಮ್ಮದು ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈಗಲೇ ಚಾನಲ್ ಮೇಲೆ ಒಂದು ಹಾಕಿದ್ದೀನಿ. ಇದು 3ನೇ ಪ್ರಶ್ನೆ ಪತ್ರಿಕೆ. ಇನ್ನೂ ಯಾರು ನೋಡ್ಕೊಂಡಿಲ್ಲ ತಪ್ಪ ಚಾನಲ್ಲೇ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಪ್ಲೇಸ್ಟಲ್ಲಿ ಹಾಕಿದ್ದೀನಿ. ಪ್ಲೇಸ್ಟಲ್ಲಿ ವಿಡಿಯೋ ಇರ್ತದೆ, ಲಿಂಕು ಅಥವಾ ವಿಡಿಯೋ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಮಾತ್ರ ನೋಡ್ಕೋಬಹುದು. ಅಥವಾ ಚಾನಲ್ ಇರ್ತದೆ ನೋಡ್ಕೊಳ್ಳಿ. ಅವು ಎರಡು ನೋಡ್ಕೊಳ್ಳಿ. ಇದು 3ನೇದು ವೆರಿ ವೆರಿ ಇಂಪಾರ್ಟೆಂಟು. ಈಗಾಗಲೇ ಬೋರ್ಡ್ ಮೇಲೆ 4 ಬಿಟ್ಟಿದ್ದಾರೆ. ಇದು 3ನೇದು ತಪ್ಪು ನೋಡ್ಕೊಳ್ಳಬೇಕು. ಯಾಕಂದರೆ ಇಲ್ಲಿ ಯಾವ್ದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ ಕ್ವಶನ್ ಸೆಟ್ ಮಾಡ್ತಾರೆ. ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ, ಪ್ಯಾಟರ್ನ್ ಸೇಮ್ ಇರ್ತದೆ. ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆಗೆ ನೋಡಿ. ಇದೇ ನೋಡಿದ್ರೆ ಕಂಪ್ಲೀಟು ಈ ಒಂದು ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಾರ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಅನ್ಯುವಲ್ ಎಕ್ಸಾಮ್ ಮುಗಿಯೋರಿಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ಮಾಡಿದಾರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗಲೇ ಒಂದು ವಿಡಿಯೋ ಹಾಕಿದ್ದೀನಿ, ತಪ್ಪದೆ ನೋಡ್ಕೊಳ್ಳಿ. ಇದು 3ನೇದು. ಸೊ 3 ನೋಡ್ಕೊಂಡ್ಬಿಟ್ಟು ಪ್ರಿಪರೇಟರಿ ಎಕ್ಸಾಮ್ ಹೋಗಿ ತುಂಬಾ ಈಸಿ ಆಗಿದೆ ಎಕ್ಸಾಮು. ಅರ್ಥ ಆಯ್ತು? ಪ್ಯಾಟರ್ನ್ ಸೇಮ್ ಇರ್ತದೆ, ಜಸ್ಟ್ ನಂಬರ್ಸ್ ಚೇಂಜ್ ಮಾಡ್ತಾರೆ. ನೋಡ್ತಾ ಹೋಗೋಣ. ಮಾದರಿ ಉತ್ತರಗಳು ಮಾದರಿ ಪ್ರಶ್ನೆ 3 ಮಾಡೆಲ್ ಪೇಪರು 3ನೇದು ಒಂದೆರಡು ಇರ್ತವೆ, ನೋಡ್ಕೊಳ್ಳಿ, ತಪ್ಪದೆ ನೋಡ್ಕೊಳ್ಳಿ. ಜೊತೆಗೆ ಅಲ್ಲಿ ಚಾನಲ್ ಮೇಲೆ ಗಣಿತ ಮೇಲೆ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ, ಸ್ಕೋರಿಂಗ್ ಪ್ಯಾಕೇಜು ಪ್ಲಸ್ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ನೋಡ್ಕೊಳ್ಳಿ ಚೆನ್ನಾಗಿ. ಅಲ್ಲಿ ಯಾವ ಕ್ವಶನ್ ಬರ್ತವೆ ಹೇಳಿದ್ದೀನಿ, ಅವು ಕ್ವಶನ್ ಬರ್ತವೆ ಎಕ್ಸಾಮ್ಗೆ. ಓಕೆ, ನೋಡೋಣ. ಮೊದಲಿಗೆ ನಿಮಗೆ 8 ಮಲ್ಟಿಪಲ್ ಇರ್ತವೆ, 8 ಬಹುವಾಕ್ಯ ಪ್ರಶ್ನೆ ಇರ್ತವೆ. ಒಂದನೇ ಪ್ರಶ್ನೆ ನೋಡಿ, 3x + 2ky = 2 ಮತ್ತು 2x + 5y + 1 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆ ಬೆಲೆ ಕೇಳಿದರೆ ಕೆ ನ ಬೆಲೆ ಎಷ್ಟಾಗ್ತದೆ? ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ 15/4 ಸರಿಯಾದ ಉತ್ತರ. ನೆಕ್ಸ್ಟು ಪ್ರಶ್ನೆ 2, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು? ಯಾವುದಾಗ್ಬೋದು? ಆಪ್ಷನ್ ಸಿ ಅವಿಭಾಜ್ಯ ಸಂಖ್ಯೆಗಳು ಸರಿಯಾದ ಉತ್ತರ. ಸ್ವಲ್ಪ ಫಾಸ್ಟಿಗೆ ಹೇಳ್ತಾ ಇರ್ತೀನಿ, ಯಾಕಂದರೆ ಕಂಪ್ಲೀಟ್ ಆನ್ಸರ್ಸು ಇದನ್ನು ಕೊಡಬೇಕು. ಸೊ ಸ್ವಲ್ಪ ಲೇಟ್ ಆಗಬಾರ್ದು, ಫಾಸ್ಟಿಗೆ ಹೇಳ್ತಾ ಇರ್ತೀನಿ. ವಿಡಿಯೋ ಪಾಸ್ ಬಿಟ್ಟು ನೋಡ್ಕೊಳ್ಳಿ ನೀವು. ಇನ್ನು 3ನೇ ಪ್ರಶ್ನೆ, ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್². ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡುವ ವರ್ಗ ಸಮೀಕರಣ ಯಾವುದಾಗ್ಬೋದು? ಸರಿ ಉತ್ತರ ಆಪ್ಷನ್ ಸಿ 3x² - 75 = 0. ಇನ್ನು ಕ್ವಶನ್ ನಂಬರ್ 4, ಒಂದು ಸಮಾಂತರ ಶ್ರೇಣಿಯಲ್ಲಿ ಏನನೇ ಪದ n = 2n - 1 ಆದರೆ ಅದರ 4ನೇ ಪದ ಕಂಡುಹಿಡಬೇಕು. ಎಷ್ಟಾಗ್ಬೋದು? ಆಪ್ಷನ್ ಬಿ 7 ಸರಿಯಾದ ಉತ್ತರ. ನೆಕ್ಸ್ಟು 5ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿಯು ಯಾವುದಾಗ್ತದೆ? ಸರಿ ಉತ್ತರ ಆಪ್ಷನ್ ಬಿ ಆಗ್ತದೆ. ಯಾವುದೇ 2 ಸಮಬಾಹು ತ್ರಿಭುಜಗಳು. ಇನ್ನು ಪ್ರಶ್ನೆ 6, ತ್ರಿಜ್ಯ r ಮನಗಳನ್ನು ಹೊಂದಿರುವ ಗೋಳದ ಘನಫಲವು ವಿ ಕಂಡುಹಿಡುವ ಸೂತ್ರವು ಯಾವುದಾಗ್ತದೆ? ಸರಿ ಉತ್ತರ ಆಪ್ಷನ್ ಬಿ ಆಗ್ತದೆ. ವಿ = 4/3 5r³ ಘನಮಾನಗಳು. ನಂತರ 7ನೇ ಪ್ರಶ್ನೆ, ಮಧ್ಯಾಂಕ = l+ ಇದು ಸೂತ್ರ ಕೊಟ್ಟಿದ್ದಾರೆ. ನಲ್ಲಿ ಎಫ್ ಪ್ರತಿನಿಧಿಸುವುದು. ಎಫ್ ಏನು ಹೇಳ್ತದೆ ಕೇಳಿದ್ದಾರೆ. ಎಫ್ ಏನು ಹೇಳ್ತದೆ? ಅಲ್ಲಿ ಮಧ್ಯಾಂಕ ಇರುವ ವರ್ಗಾಂತರ ಕೆಳಮಿತಿ, ವರ್ಗಾಂತರ ಗಾತ್ರ, ಮಧ್ಯಾಂಕ ಇರುವ ವರ್ಗಾಂತರ ಆವೃತ್ತಿ, ಸಂಚಿತ ಆವೃತ್ತಿ ಯಾವುದಾಗ್ಬೋದು? ಆಪ್ಷನ್ ಸಿ ಆಗ್ತದೆ. ಮಧ್ಯಾಂಕ ಇರುವ ವರ್ಗಾಂತರದ ಆವೃತ್ತಿ. 8ನೇ ಪ್ರಶ್ನೆ, p(x) = 5x + 3 ಈ ಬಹುಪದೋಕ್ತಿಯ ಶೂನ್ಯತೆಯು ಎಷ್ಟಾಗ್ತದೆ? ಆಪ್ಷನ್ ಎ -3/5 ಆಗ್ತದೆ. -3/5. ನಂತರ ಸೆಕೆಂಡ್ ಮೇಲೆ ಬರ್ತದೆ. ಸೆಕೆಂಡ್ ಮೇಲೆ ನಿಮಗೆ 1 ಅಂಕ ಪ್ರಶ್ನೆ ಇರ್ತವೆ. ಟೋಟಲಾಗಿ 8 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಅಂಕ ಕೊಟ್ಟಿರ್ತಾರೆ. ಅಂಕಗಳಲ್ಲಿ ನೋಡ್ಕೊಂಡು ನೀವು ಅವ್ರು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಂತ. ಸೊ ನೀವು ಲೆಕ್ಕ ತಪ್ಪು ಮಾಡಿದ್ರು ಮಾರ್ಕ್ಸ್ ಬರ್ತವೆ. ಹೌದು, ಯಾವ ರೀತಿ ಅಂದರೆ ಪ್ರತಿಯೊಂದು ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತದೆ. 1 ಸ್ಟೆಪ್ ಮಾಡಿದರೆ 1 ಅಂಕ, 1 ಸ್ಟೆಪ್ ಮಾಡಿದರೆ ಅರ್ಧ ಅಂಕ, ನೆಕ್ಸ್ಟ್ ಸ್ಟೆಪ್ಗೆ ಅರ್ಧ ಅಂಕ, ಈ ರೀತಿ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ನೀವು ಲೆಕ್ಕ ತಪ್ಪು ಮಾಡಿದ್ರು ಮಾರ್ಕ್ಸ್ ಬರ್ತವೆ. ಒಟ್ಟಿನಲ್ಲಿ ಕ್ವಶನ್ ಬಿಡೋಕೆ ಹೋಗಬೇಡಿ. ನಿಮಗೆ ಎಷ್ಟು ಸ್ಟೆಪ್ ಮಾಡ್ತಾರೆ ಅಷ್ಟು ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಸೊ ಪೂರ್ತಿ ಫೈನಲ್ ಆನ್ಸರ್ ಬರಬೇಕಂತ ಏನಿಲ್ಲ. ನಿಮಗೆ 1ನೇ ಸ್ಟೆಪ್ ಕರೆಕ್ಟ್ ಮಾಡಿದರೆ ಅರ್ಧ ಅಂಕ, 2ನೇ ಸ್ಟೆಪ್ ಸರಿ ಆದರೆ ಅರ್ಧ ಅಂಕ ಕೊಡ್ತಾರೆ. ಒಟ್ಟಿನಲ್ಲಿ ಯಾವ ಕ್ವಶನ್ ಬಿಡೋಕೆ ಹೋಗಬೇಡಿ. ನಿಮಗೆ ಯಾವ್ದು ಬರ್ತದೆ ಅಂತ ಬರೆದು ಬನ್ನಿ. ಅರ್ಥ ಆಯ್ತಾ? ಬರಲಿಲ್ಲ ಅಂದರೂ ಟ್ರೈ ಮಾಡಿ ಬನ್ನಿ ಅಟ್ಲೀಸ್ಟು. 9ನೇ ಕ್ವಶನ್ ನೋಡಿ, ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಬಿ ಡಿ = 7.2 ಸೆಂಟಿಮೀಟರ್, ಎ = 1.8 ಸೆಂಟಿಮೀಟರ್ ಮತ್ತು ಎ ಸಿ = 5.4 ಸೆಂಟಿಮೀಟರ್ ಆದರೆ ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ. ಎ ಡಿ ಉದ್ದ ಕೇಳಿದ್ದಾರೆ, ನೋಡ್ಕೊಳ್ಳಿ ತ್ರಿಭುಜವನ್ನು ಕರೆಕ್ಟಾಗಿ.
ನೋಡಿ ಯಾವುದಾಗ್ತದೆ ಇಲ್ಲಿ ಥಿಯರಿಸಮ್ ಪ್ರಮೇಯ ಬರ್ತದೆ. ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ಕಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಎಷ್ಟು ಬರ್ತದೆ? ಎ ಡಿ ಈಸ್ಕಲ್ ಟು 2.4 ಸೆಂಟಿಮೀಟರ್ ಬರ್ತದೆ. ನಂತರ 10ನೇ ಕ್ವಶನ್ನು, ಮೂಲ ಬಿಂದುವಿನಿಂದ ಪಿ ಆಫ್ ಎ ಕಮ ಬಿ ಬಿಂದುವಿರ ಇರೋ ದೂರವನ್ನು ಬರೆಯಿರಿ. ನೋಡ್ಕೊಳ್ಳಿ, ಡಿ ಈಸ್ಕಲ್ ಟು √a² ಪ್ಲಸ್ b². ನೆಕ್ಸ್ಟು ಕ್ವಶನ್ ನಂಬರ್ 11 11ನೇ ಪ್ರಶ್ನೆ, ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು x² ಮೈನಸ್ 9x ಪ್ಲಸ್ 20 ನಲ್ಲಿ f1 ರ ಬೆಲೆಯನ್ನು ಕಂಡುಹಿಡಿಯಿರಿ. ಎಷ್ಟಾಗ್ಬೋದು? ಸರಿಯಾದ ಉತ್ತರ 12 ಬರ್ತದೆ. ನಂತರ ಕ್ವಶನ್ ನಂಬರ್ 12, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. ಎಷ್ಟು ಬರ್ಬೋದು? ತುಂಬಾ ಈಸಿ. S4 ಮೈನಸ್ S3 20 12 ಕಳೆದ್ರೆ A4 ಈಕ್ವಲ್ ಟು 8 ಬರ್ತದೆ. ಪ್ರಶ್ನೆಗೆ 13, 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದ ಹಾಳೆಯನ್ನು ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರದ ಇರುವ ಟೊಳ್ಳಾದ ಸಿಲಿಂಡರ್ನ್ನು ತಯಾರಿಸಿದೆ. ಆ ಸಿಲಿಂಡರ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸಿಲಿಂಡರ್ ತ್ರಿಜ್ಯ C ಈಕ್ವಲ್ ಟು 2πr ಎಷ್ಟು ಬರ್ತದೆ? R ಈಕ್ವಲ್ ಟು 3.5 ಸೆಂಟಿಮೀಟರ್ ಬರ್ತದೆ. ಇನ್ನು ಕ್ವಶನ್ ನಂಬರ್ 14, 2 ಚರಾಕ್ಷಿಗಳ ರೇಖಾತ್ಮಕ ಸಮೀಕರಣ ನಕ್ಷೆಯನ್ನು ಕೆಳಗೆ ತೋರಿಸಿದೆ. ಹಾಗಾದರೆ ಈ ಜೋಡಿ ಎಷ್ಟು ಪರಿಹಾರ ಹೊಂದಿರುತ್ತದೆ? ಎಷ್ಟು ಪರಿಹಾರ ಹೊಂದಿರುತ್ತದೆ? ಯಾವುದೇ ಪರಿಹಾರ ಹೊಂದಿರುವುದಿಲ್ಲ. ನಂತರ 15ನೇ ಪ್ರಶ್ನೆ, sin a ಪ್ಲಸ್ sin ಸ್ಕ್ವೇರ್ a ಈಕ್ವಲ್ ಟು 1 ಆದರೆ cos² a ಪ್ಲಸ್ cos 4a ಬೆಲೆಯನ್ನು ಕಂಡುಹಿಡಿಯಿರಿ. ಸ್ವಲ್ಪ ಫಾಸ್ಟ್ ಆಗ್ಬೋದು, ಬಿಕಾಸ್ ನಾನು ನಿಮಗೆ ಪಾರ್ಟ್ 1 ಪಾರ್ಟ್ 2 ಮಾಡೋಕ್ಕಿಲ್ಲ, ಕಂಪ್ಲೀಟ್ ಆನ್ಸರ್ಸು ಒಂದು ಹಿಡಿದಲ್ಲಿ ಕೊಡ್ತೀನಿ. ಸೊ ಆದ್ದರಿಂದ ಸ್ವಲ್ಪ ಫಾಸ್ಟ್ ಆಗ್ತದೆ. ವಿಡಿಯೋನ ಪಾಸ್ ಬಿಟ್ಟು ಸಾಲ್ವ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ನೋಡ್ಕೊಳ್ಳಿ ಎಲ್ಲ ಸ್ಟೆಪ್ಗಳನ್ನ ಮತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 15ನೇ ಪ್ರಶ್ನೆ ಏನಾಗ್ಬೋದು? ಉತ್ತರ ನೋಡಿ. ಸೊ 1 ಬರ್ತದೆ, 2 ಕೂಡ ಒಂದೊಂದು ಬರ್ತದೆ, 1 ಬರ್ತದೆ ನೋಡಿ. ಸೊ ನೋಡಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡೋರು, ಅರ್ಧ ಅಂಕ ಈ ರೀತಿ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ನೀವು ಪೂರ್ತಿ ಲೆಕ್ಕ ಕರೆಕ್ಟ್ ಆಗ್ಬೇಕಂತೇನಿಲ್ಲ. ನೀವು ಅರ್ಧ ಮಾರ್ಕ್ಸ್ ಕರೆಕ್ಟ್ ಅರ್ಧ ಲೆಕ್ಕ ಮಾಡಿದರೆ ಅರ್ಧ ಲೆಕ್ಕ ಕೊಡ್ತಾರೆ. ಅರ್ಧ ಲೆಕ್ಕ ಕೊಟ್ಟಿರ್ತ ಎಷ್ಟು ನೀವು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೋಡಿ 2 ಮಾರ್ಕ್ಸ್ ಕ್ವಶನ್ ಇದೆ ಟೂಲಿ. 2 ಮಾರ್ಕ್ಸಲ್ಲಿ ನೀವು ಅವರು ಯಾರು ಕೊಡ್ತಾರೆ? ಅರ್ಧ ಕೊಡ್ತಾರೆ. ಇಲ್ಲಿ 1 ಅಂಕದಲ್ಲಿ ಅರ್ಧ ಕೊಡ್ತಾರೆ. ಮುಂದೆ ಹೇಳ್ತೀನಿ, ಇವಾಗ ಅರ್ಥ ಆಗೋದಿಲ್ಲ, ಮುಂದೆ ಹೇಳ್ತೀನಿ. ಎ ಘಟನೆಯ ಸಮನ್ವಯತೆಯು 1/5 ಮತ್ತು ಎನ್ ಎ ಈಕ್ವಲ್ ಟು 2 ಆದರೆ NS ನ ಬೆಲೆಯನ್ನು ಕಂಡುಹಿಡಿದರೆ ಎಷ್ಟು ಬರ್ಬೋದು? NF 10 ಬರ್ತದೆ. ಇನ್ನು ಥರ್ಡ್ ಮೇನು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇನ್ನು 2 ಪ್ರಶ್ನೆಗಳು ಎಂಟಿರ್ತವೆ, ಟೋಟಲಾಗಿ 16 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. 17 ಪ್ರಶ್ನೆ, 2 + √3 ಒಂದು ಅಭಾಗದ ಸಂಖ್ಯೆಯನ್ನು ಸಾಧಿಸಿ. ವೆರಿ ಇಂಪಾರ್ಟೆಂಟು. ಫಿಕ್ಸ್ ನಿಮಗೆ ರೂಟ್ ಮೇಲೆ ಅಭಾಗದ ಸಂಖ್ಯೆ ಮೇಲೆ ಕೇಳ್ತಾರೆ. ಅಭಾಗದ ಸಂಖ್ಯೆ ಮೇಲೆ ಕೇಳ್ತಾರೆ. 2 ಮಾರ್ಕ್ಸ್ ಕೇಳ್ತಾರೆ ಮತ್ತು 3 ಮಾರ್ಕ್ಸಿಗೆ ಕೇಳ್ತಾರೆ. ಒಟ್ಟಿನಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ 4 ಕ್ವಶನ್ ಪೇಪರ್ ನೋಡ್ಕೊಳ್ಳಿ, 4 ಮೂಲ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಅದರಲ್ಲಿ ಇರೋ ಕ್ವಶನ್ಗಳು ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಎಲ್ಲವೂ ನೋಡ್ಕೊಳ್ಳಿ, ಒಂದು ಬಂದೇ ಬರ್ತದೆ. ತುಂಬಾ ಈಸಿ ಇದು. ಇದೇನು ಲೆಕ್ಕ ಬರೆಯುವಂತ ಏನಿಲ್ಲ, ನೀವು ಓದ್ಕೊಂಡು ಹೋದರೆ ಅದನ್ನೇ ಬರೀಬೇಕು. ಸೊ ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಮೇಯ ಥರ ಇದು, ಪ್ರಮೇಯ ಥರನೇ ಇದು ಅಭಾಗದ ಸಂಖ್ಯೆ. 18ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವರ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಸ್ಪರ್ಶಗಳಾಗಿವೆ. ಏನು ಕೇಳಿದರೆ ಇಲ್ಲಿ ಪಿ ಬಿ ಉದ್ದನ್ನು ಕಂಡುಹಿಡಿ ಕೇಳಿದರೆ. ಪಿ ಬಿ ಉದ್ದ ನೋಡ್ಕೊಳ್ಳಿ ಎಷ್ಟಾಗ್ಬೋದು? ಉತ್ತರ ಎಷ್ಟಾಗ್ತದೆ ನೋಡಿ. ಪಿ ಬಿ ಈಕ್ವಲ್ ಟು 4 ಸೆಂಟಿಮೀಟರ್ ಆಗ್ತದೆ. ಪಿ ಈಕ್ವಲ್ ಟು ಪಿ ಬಿ 4 ಸೆಂಟಿಮೀಟರು. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ಥ ಆಯ್ತಾ? ಇಲ್ಲಿ ಸೊ 1ನೇ ಸ್ಟೆಪ್ಪಿಗೆ ಅರ್ಧ ಅಂಕ, 2ನೇ ಸ್ಟೆಪ್ಪಿಗೆ ಅರ್ಧ ಅಂಕ, 3ನೇ ಸ್ಟೆಪ್ಪಿಗೆ ಅರ್ಧ ಅಂಕ, 4ನೇ ಸ್ಟೆಪ್ಪಿಗೆ ಅರ್ಧ ಅಂಕ, ಟೋಟಲಾಗಿ 2 ಮಾರ್ಕ್ಸು. ಈ ರೀತಿ ನಮಗೆ ಅನಲೈಸ್ ಮೇಲೆ ಮಾರ್ಕ್ಸನ್ನು ಕೊಡ್ತಾರೆ. ನಿಮ್ಮ ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಅನಲೈಸ್ ಇರ್ಬೋದು, ಈ ರೀತಿ ಮಾರ್ಕ್ಸ್ ಕೊಡ್ತಾರೆ. ಸೊ ಲೆಕ್ಕ ಎಷ್ಟು ಬರ್ತದೆ ಅಷ್ಟು ಬದ್ದು ಬನ್ನಿ ಸಾಕು. ನೀವು ಸರಿ ಆಗಲಿಲ್ಲ ಅಂದರೂ ಮಾರ್ಕ್ಸನ್ನು ಕೊಡ್ತಾರೆ. ಡೋಂಟ್ ವರಿ, ಬಿಟ್ಟು ಬರೋಕ್ಕೆ ಹೋಗಬೇಡಿ ಯಾವುದೇ ಲೆಕ್ಕನ. ಕೊಟ್ಟರು ಏಕಾತ್ಮಕ ಸಮೀಕರಣ ಜೋಡಿಯನ್ನು ವರ್ಧಿಸುವುದನ್ನು ಬಿಡಿಸಿ. ವರ್ಧಿಸೋದು ಕೇಳಿದರೆ ತುಂಬಾ ಈಸಿ ಕೊಟ್ಟಿರ್ತಾರೆ ನೋಡಿ. 2x + y = 10, x - y = 2. ಕೆಲವೊಂದು ಸಲ ಏನೂ ಕೊಡೋದಿಲ್ಲ, ಅವರು ಬಿಡಿಸಿನ ಕೊಡ್ತಾರೆ. ಅವಾಗ ನೀವು ಯಾವ್ದು ಬೇಕಾದ್ರೂ ಬಿಡಿಸ್ಬೋದು. ನೀವು ಆದೇಶ ಬಳಸ್ಬೋದು, ವರ್ಧಿಸಿ ಬಳಸ್ಬೋದು, ನಿಮಗೆ ಇಷ್ಟದ ಬಳಸ್ಬೋದು. ಕೊಟ್ಟಿದ್ರೆ ಅವರು ವರ್ಧಿಸೋದನ್ನ ವಿಧಾನ ಬಿಡಿಸ್ಬೇಕು, ನೋಡ್ಕೊಳ್ಳಿ. x = 4, y = 2. ಅವ್ರ ಹೆಸರನ್ನ ಕೊಟ್ಟಿದ್ರೆ ಮೇನಾಗಿ ಅವರು ವರ್ಧಿಸುವಂತ ಕೊಟ್ಟಿದ್ರೆ ಅದನ್ನೇ ಬಿಡಿಸಿ. ಏನು ಕೊಟ್ಟಿಲ್ಲ ಅಂದರೆ ನಿಮಗೆ ಇಷ್ಟದ ಬಿಡಿಸ್ಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟು 20ನೇ ಪ್ರಶ್ನೆ ಏನು ಕೇಳಿದ್ದಾರೆ? n ಪದವನ್ನು ಕಂಡುಹಿಡಿಯೋದು. ಸಮಾನ ಶ್ರೇಣಿ ಮೇಲೆ n ಪದ ಕೇಳಿದರೆ ಎಷ್ಟು ಬರ್ಬೋದು? ತುಂಬಾ ಈಸಿ. n = a + n - 1 ಡಿ ಹಾಕಿದರೆ ನಿಮಗೆ ಉತ್ತರ ಬಂದು ಬರ್ತದೆ. d = 4 ಬರ್ತದೆ. ಆಮೇಲೆ n = 4 n - 3 ಬರ್ತದೆ. 4 n - 3 n ಪದ ಅದ ಸರಿಯಾದ ಉತ್ತರ. n = 4 n - 3 ಆಗಿದೆ. ನೆಕ್ಸ್ಟ್ 21 ಏನು ಕೇಳಿದ್ದಾರೆ ಇಲ್ಲಿ? 135 ಮತ್ತು 75ರ ಮಹಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವುದು. ನಂತರ 20 ಮತ್ತು ಮಹಸ 135 75ರ ಲಸ ಕಂಡುಹಿಡಿಯಿರಿ. ಉತ್ತರ ನೋಡ್ಕೊಳ್ಳಿ. ಸೊ 60 ಬರ್ತದೆ ನೋಡಿ, 60 ಸರಿಯಾದ ಉತ್ತರ. 20 ಮತ್ತು ಮಹಸ 15ರ ಲಸ ಬರ್ತದೆ, ಲಸ 60 ಬರ್ತದೆ. ನಂತರ 22 ಮಹಸ 15 ಬರ್ತದೆ, ಲಸ 60 ಬರ್ತದೆ. 22 ಇಲ್ಲಿ ನೋಡಿ, ಇಲ್ಲಿ ಕೂಡ ಮಾರ್ಕ್ಸ್ ನೋಡಿ, ಮಹಸಕ್ಕೆ 1 ಅಂಕ, ಲಸ ಬಂದರೆ 1 ಅಂಕ, ಈ ರೀತಿ ಮಾರ್ಕ್ಸ್ ಕೊಡ್ತಾರೆ. 22ನೇ ಪ್ರಶ್ನೆ ಏನು ಕೇಳಿದ್ದಾರೆ? ಬೆಲೆಯನ್ನು ಕಂಡುಹಿಡಿದರೆ. ಪಿ 2, -3 ಮತ್ತು Q 10, y
ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ ವಾಯುವಿನ ಬಳಿ ಕೇಳಿದರೆ 10 ಕ್ವಶನ್ ಇರ್ತದೆ. ಇದಕ್ಕೆ ಕೂಡ 22ನೇ ಪ್ರಶ್ನೆಗೆ 10 ಕ್ವಶನ್ ಇರ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವ ಕೊಟ್ಟಿದ್ರೆ ಅದಕ್ಕೆ 10 ಕ್ವಶನ್ ಇರ್ತದೆ. ಇಲ್ಲಿ ಏನು ಕೇಳಿದ್ರೆ ಇದು ಕೂಡ ನಿರ್ದೇಶಾಂಕ ಮೇಲೆ ಕ್ವಶನ್ ಇರ್ತದೆ, ನೋಡ್ಕೊಳ್ಳಿ. ಉತ್ತರವೇ ವಿಡಿಯೋ ಪಾಸ್ ಮಾಡಿಟ್ಟು ಎಲ್ಲ ಉತ್ತರ ನೋಡ್ಕೊಳ್ಳಿ. ಸೊ ಈಗಾಗಲೇ ನಿಮಗೆ 1-2ರಲ್ಲಿ ಹೇಳಿದ್ದೀನಿ ಯಾವ ರೀತಿ ಕ್ವಶನ್ ಬರ್ತವೆ ಅಂತ, ಅವ್ನು ನೋಡ್ಕೊಳ್ಳಿ, ಅರ್ಥ ಆಗ್ತದೆ. 1ನೇ ಕ್ವಶನ್ ಹೇಳುವಾಗ 2ನೇ ಕ್ವಶನ್ ಹೇಳುವಾಗ ಹೇಳಿದ್ದೀನಿ. ಇವಾಗ ಜಸ್ಟ್ ನಿಮಗೆ ಆನ್ಸರ್ ಆಗ್ತಾ ಇದ್ದೀನಿ, ನೋಡ್ಕೊಳ್ಳಿ ಚೆನ್ನಾಗಿ. ಸೊ 10 ಕ್ವಶನ್ಗೂ ಆನ್ಸರ್ ಇದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟು 23ಯಲ್ಲಿ ಕೇಳಿದರೆ ಸೆಕ್ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಉತ್ತರ ಇದೆ, ನೋಡ್ಕೊಳ್ಳಿ. ನಂತರ 24 ಏನು ಕೇಳಿದರೆ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿದು ಕೇಳಿದರೆ. ಇನ್ನೊಂದು 10 ಕ್ವಶನ್ನು ಇದೇನು ಕೇಳಿದರೆ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಉತ್ತರ ಇದೆ, ಎರಡು ಕೂಡ ಉತ್ತರ ನೋಡ್ಕೊಳ್ಳಿ. ಸೊ ಇದೇ ರೀತಿ ಇನ್ನು ನೆಕ್ಸ್ಟು 3 ಪ್ರಶ್ನೆ 9 ಇರ್ತವೆ, ಟೋಟಲ್ 27 ಅಂಕ. 3 ಪ್ರಶ್ನೆ 9 ಇರ್ತವೆ, ಟೋಟಲ್ 27 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ನೋಡಿ 25ನೇ ಪ್ರಶ್ನೆ ಸಮಾನತೆ ಮೇಲೆ ಕೇಳಿದರೆ ಈ ಕ್ವಶನ್ ಬಂದೇ ಬರ್ತದೆ, ಇಂಪಾರ್ಟೆಂಟು. ಸೊ ಈಗಾಗಲೇ ಹೇಳ್ತೀನಿ ನಿಮಗೆ, ಈಗೆಲ್ಲ ಪಾಸಿಂಗ್ ಪ್ಯಾಕೇಜ್ ಸ್ಕೂಲ್ ಮ್ಯಾಚ್ ಹಾಕಿದ್ದೀನಿ. ಈಗಲೇ ಚಾನಲ್ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸ್ಕೂಲ್ ಮ್ಯಾಚ್ ಹಾಕಿದ್ದೀನಿ, ಅಲ್ಲಿ ಯಾರು ಬರ್ತವೆ ಅಂತ ಹೇಳಿದ್ದೀನಿ. ತಪ್ಪದೆ ನೋಡ್ಕೊಳ್ಳಿ, ಇಂಪಾರ್ಟೆಂಟು ರಿಪೀಟ್ ಆಗ್ತಾ ಕ್ವಶನ್ಗಳು ಚಾನಲ್ ಇರ್ತಾವೆ, ಹೋಗಿ ನೋಡ್ಕೊಳ್ಳಿ. ಈಗಲೇ ಹಾಕಿದ್ದೀನಿ ನೋಡಿ, ನಿಮ್ಮೊಂದು ಪೂರ್ವ ಸಿದ್ಧ ಪರೀಕ್ಷೆ ಹಾಕಿದ್ದೀನಿ, ಅನಾಲಿಸಮ್ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಎರಡು ಕೂಡ ಸೇಮೇ, ಎರಡು ಕೂಡ ಬರ್ತವೆ, ನೋಡ್ಕೊಳ್ಳಿ. ಸೊ ಉತ್ತರ ನೋಡ್ಕೊಳ್ಳಿ. ಜೊತೆಗೆ 26 ನೋಡಿ, ಬಾಹ್ಯ ಬಿಂದುವಿನ ವೃತ್ತಕ್ಕೆ ಸ್ಪರ್ಶ ಉದ್ದವು ಸ್ಮರಿಸುತ್ತದೆ. ನಿಮಗೆ ವೃತ್ತದ ಮೇಲೆ ಪ್ರಮೇಯ ಬರ್ತವೆ, ಆ ಎರಡರಲ್ಲಿ ಒಂದು ಬಂದೇ ಬರ್ತದೆ. ಎರಡು ಪ್ರಮೇಯಗಳಲ್ಲಿ ನಿಮಗೆ ಒಂದು ಬಂದೇ ಬರ್ತದೆ, ವೃತ್ತದ ಮೇಲೆ 3 ಮಾರ್ಕ್ಸಿಗೆ ಬರ್ತದೆ, ಫಿಕ್ಸ್ ಬಂದೇ ಬರ್ತದೆ. ಇನ್ನೊಂದು ಪ್ರಮೇಯ 4 ಮಾರ್ಕ್ಸಿಗೆ ಬರ್ತದೆ. ಓಕೆ, ಸೊ 3 ಮಾರ್ಕ್ಸಿಗೆ ಒಂದು ಪ್ರಮೇಯ, 4 ಮಾರ್ಕ್ಸಿಗೆ ಒಂದು ಪ್ರಮೇಯ ಬರ್ತದೆ. 4 ಮಾರ್ಕ್ಸಲ್ಲಿ ಆ 4ರಲ್ಲಿ ಒಂದು ಬರ್ತದೆ, ಈ 2ರಲ್ಲಿ ಇದೊಂದು ಬರ್ತದೆ. ಆಯ್ತಾ, ಒಂದು ಬರ್ಬೋದು, ನೋಡ್ಕೊಳ್ಳಿ, ಬಂದೇ ಬರ್ತದೆ ಒಂದು. ಸೊ 3 ಮಾರ್ಕ್ಸ್ ಬರ್ತದೆ. ವೃತ್ತದ ಮೇಲಿಂದ ಬಂದಾಗ 3 ಮಾರ್ಕ್ಸಿಗೆ ಒಂದು ಬಂದೇ ಬರ್ತದೆ. ನಂತರ 27 ಏನು ಕೇಳಿದರೆ ಶೂನ್ಯತೆಗಳು ಮತ್ತು ಸಹಗಳ ನಡುವೆ ಸಂಬಂಧ ತಾಳೆ ನೋಡಿ. ಸೊ ಇದು ತುಂಬಾ ಈಸಿ, ಒಬ್ಬ ವ್ಯಕ್ತಿಯ ಶೂನ್ಯತೆ ಕಂಡು ಹಿಡಿಯೋದು. ಸೊ ಉತ್ತರವೇ ಎಲ್ಲ ಕೂಡ ನೋಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಕ್ವಶನ್ ಇರ್ತವೆ, ವಿಡಿಯೋನ ಪಾಸ್ ಮಾಡಿಟ್ಟು ಎಲ್ಲ ನೋಡ್ಕೊಳ್ಳಿ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವೆಲ್ಲ ನೋಡ್ತಾ ಹೋಗಿ. ಸೊ ನಿಮಗೆ ಇನ್ನಿಟಲಾಗಿ ಬೇಕು ಅಂದರೆ ಮಾಡಲ್ 1ನಲ್ಲಿ ಹೇಳಿದ್ದೀನಿ ನಿಮಗೆ, ಮಾಡಲ್ 1 ಹೇಳುವಾದ್ನಾಗ ಯಾವ್ದು ಬರ್ತಾವೆ ಅಂತ ಹೇಳಿದ್ದೀನಿ, ತಪ್ಪೇ ನೋಡ್ಕೊಳ್ಳಿ. 28 ಇದು ಕೂಡ ಏನಿದೆ, ಸಾಧಿಸು ಪ್ರಶ್ನೆ. ಸೊ ಎಲ್ಲ ಕೂಡ ಆನ್ಸರ್ ಇದೆ. ಮತ್ತು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ಏನಂದರೆ, ಈಗಾಗಲೇ ಬೋರ್ಡ್ ಅವರು ನಿಮಗೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಕ್ವಶನ್ ಬ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಆ ಒಂದು ಕ್ವಶನ್ ಬ್ಯಾಂಕಿಂತಾನೇ ಆಲ್ಮೋಸ್ಟು ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ರೆಡಿ ಆಗ್ತದೆ. ಓಕೆ, ಎಲ್ಲ ಕ್ವಶನ್ಸ್ ಅಲ್ಲಿಂದ ಬರ್ತವೆ. ಫಾರ್ ಎಕ್ಸಾಂಪಲ್ ಒಂದು 8000 ಮೇಲೆ ಕ್ವಶನ್ ಇವೆ, 8000 ಮೇಲೆ ಕ್ವಶನ್ ಇವೆ, ಎಲ್ಲ ವಿಷಯ ಸೇರಿಬಿಟ್ಟು 8000 ಮೇಲೆ ಕ್ವಶನ್ ಇವೆ. ಅಷ್ಟು ಓದ್ಕೊಂಡ್ರೆ ಸಾಕು, ನೀವು ಅಲ್ಲಿಂದ ಬಿಟ್ಟು ಬೇರೆ ಯಾವ ಕ್ವಶನ್ ತೆಗೆಯೋದಿಲ್ಲ. ಅವರು ಇನ್ನು ಡೀಟೇಲಾಗಿ ಹೇಳಿಬಿಟ್ಟಿದ್ದಾರೆ, ಅವರು ಡೀಟೇಲಾಗಿ ಹೇಳಿಬಿಟ್ಟಿದ್ದಾರೆ. ಆ 8000 ಕ್ವಶನ್ ಬಿಟ್ಟು ಯಾವುದು ಕ್ವಶನ್ ನಾವು ಬೇರೆ ತೆಗೆಯೋದಿಲ್ಲ ಅಂತ. ಅರ್ಥಾಯ್ತಾ? ಅಂದಮೇಲೆ ಅವ್ರು ಯಾವುದೋ ಕ್ವಶನ್ ಬೇರೆ ತೆಗೆಯೋದಿಲ್ಲ. ಸೊ ಆ 8000 ಕ್ವಶನ್ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ, ಅವ್ರೊಂದು ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ನಿಮಗೆ ಬೇಕು ಅನ್ನೋರು ಯಾರಿಗೆಲ್ಲ 8000 ಕ್ವಶನ್ಗಳು ಬೇಕು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಿಮಗೆ 8000 ಕ್ವಶನ್ಗಳ PDF ಕಳಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಆ ವಿಡಿಯೋದಲ್ಲಿ ಆ PDF ಕೊಡ್ತೀನಿ, ಡೈರೆಕ್ಟಾಗಿ ಅದೇ ವಿಡಿಯೋದಲ್ಲಿ PDF ಕೊಡ್ತೀನಿ. ಸೊ ಎಷ್ಟು ನನಗೆ PDF ಬೇಕು, SLC PDF ಅಂತ ಕಮೆಂಟ್ ಮಾಡಿ, SLC PDF ಅಂತ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರ, ಅಷ್ಟು ಬೇಗ ವಿಡಿಯೋ ಬರ್ತದೆ. ಯಾರಿಗೆಲ್ಲ PDF ಬೇಕು, ಆ 8000 ಕ್ವಶನ್ಗಳ PDF ಬೇಕು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು PDF ಲಿಂಕನ್ನು ಕೊಡ್ತೀನಿ. ಸೊ ತುಂಬ ಈಸಿ ಆಗ್ತದೆ, ಗೆಸ್ ಮಾಡ್ಬೋದು. ಗಣಿತ ಅಂತ ಬಂದಾಗ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತೀರಾ, ಅಷ್ಟೊಂದು ಸಿಲೆಬಸ್ಸು ಯಾವ ರೀತಿ ಓದೋದು ನೋಡಿ, ಎಷ್ಟು ಲೆಕ್ಕ ಇವೆ, ಎಷ್ಟು ತುಂಬ ಲೆಕ್ಕ ಇವೆ, ಗೊತ್ತಿರೋದಿಲ್ಲ ನಿಮಗೆ ಯಾವ ಬರ್ತವೆ ಎಕ್ಸಾಮ್ನಲ್ಲಿ ಅಂತ. ಸೊ ಅಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅವ್ನು ನೋಡ್ಕೊಂಬಿಡಿ, ಬೇಕಾದ್ರೆ ನ್ಯೂಸ್ ಪೇಪರ್ಲಿ ಫೋಟೋ ಆಗಿರ್ತೀನಿ. ಆಗುತ್ತಾ, ಅವ್ರು ಹೇಳಿಬಿಟ್ಟು ಕ್ಲಿಯರಾಗಿ ಹೇಳಿದ್ದಾರೆ, ಅಲ್ಲಿ ಕ್ವಶನ್ ಬಿಟ್ಟು ಯಾವುದು ಕ್ವಶನ್ ಹಾಕೋದಿಲ್ಲ ಅಂತ. ಸೊ 2 ಸರಿ ತುಂಬ ಆಗ್ಬೋದು ಅನ್ಕೋತೀನಿ, ನಿಮಗೆ ತುಂಬ ಆಗ್ಬೋದು. ಸೊ ಅದೇ ನೀವು ತುಂಬ ಒಮ್ಮೆ ಓದೋಕೆ ಹೋಗಬೇಡಿ, ಒಂದೇ ದಿನಕ್ಕೆಲ್ಲ ಓದೋಕೆ ಹೋಗಬೇಡಿ. ಸೊ ಹಂತವಾಗಿ ಓದಿ, ಹಂತವಾಗಿ ಎಲ್ಲ ಕ್ವಶನ್ ಓದಿ. ಒಂದು ದಿನಕ್ಕೆ 100 ಅಂಕ ಕಂಪ್ಲೀಟ್ ಮಾಡಿ, ಈ ರೀತಿ ಹಂತವಾಗಿ ಹೋಗಿ. ಸೊ ಆಲ್ಮೋಸ್ಟ್ ಒಂದು ವಾರದಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ, ತುಂಬ ಏನು ಇರೋದಿಲ್ಲ ಅವರು. ಆಗುತ್ತಾ, ಎಲ್ಲ ಮಿಕ್ಸ್ ಇರ್ತವೆ, ಎಲ್ಲ ವಿಷಯ ಮಿಕ್ಸ್ ಇರ್ತವೆ. ಈಗ ಓದಿದ್ದಾರೆ ನಾವು, ಈಗಾಗಲೇ ಬಿಡಿಸಿದ್ದೀರಾ. FP ಎಕ್ಸಾಮು, LB ಎಕ್ಸಾಮ್ಗಳು ಬರ್ತಿದ್ದೀರಾ, FP ಎಕ್ಸಾಮು ಅರ್ಧ ವರ್ಷಕ್ಕೆ ಬರ್ತಿದ್ದೀರಾ, ಮತ್ತು ಪೂರ್ವಸಿದ್ಧ ಪರೀಕ್ಷೆ ಬರ್ತಾ ಇದ್ದಾರಾ. ಸೊ ಅದನ್ನೇ ಬರ್ತಿದ್ದೀರಾ, ತುಂಬಾ ಈಸಿ ಇರ್ತವೆ ಕ್ವಶನ್ಗಳು, ಎಲ್ಲಕ್ಕೂ ಬಿಡಿಸ್ಬೋದು. ಅರ್ಥ ಆಯ್ತಾ? ಸೊ ನಿಮ್ಮ ಪಠ್ಯದ ಹೊರತು ಏನೂ ಇರೋದಿಲ್ಲ, ಅವು ಎಲ್ಲ ಕೂಡ ಪಠ್ಯದಲ್ಲೇ ಇರ್ತವೆ. ಗಣಿತ ಆಗಿರ್ಬೋದು, ಕನ್ನಡ, ಸಮಾಜ ವಿಜ್ಞಾನ ಎಲ್ಲ ಕೂಡ ಕವಾಗಿರ್ತವೆ. ಸೊ ಇನ್ನೂ ಕೂಡ ಯಾರು ನೋಡ್ಕೊಂಡಿಲ್ಲ ತಪ್ಪಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇನ್ನು ಕೂಡ ವಿಡಿಯೋ ಹಾಕಿಲ್ಲ, ನಾನು ವೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಆ ಒಂದು ಕ್ವಶನ್ ಬ್ಯಾಂಕ್ ಹಾಕ್ತೀನಿ, ತಪ್ಪದೆ ನೋಡ್ಕೊಳ್ಳಿ ಕ್ವಶನ್ಗಳನ್ನು. ಸೊ ಯಾರು ಮಿಸ್ ಮಾಡ್ಕೋತೀರಾ, ತುಂಬ ಕ್ವಶನ್ಸ್ ಮಿಸ್ ಮಾಡ್ಕೋತೀರಾ, ಕ್ವಶನ್ ಬ್ಯಾಂಕ್ ನೋಡ್ಕೊಳ್ಬೇಕು. ಬೇಕುನವರು SLC ಕ್ವಶನ್ ಬ್ಯಾಂಕ್ ಅಂತ ಕಮೆಂಟ್ ಮಾಡಿ, ಅಥವಾ SLC PDF ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಅದೇ ಬರ್ತದೆ, ನೀವು SLC PDF ಅಂತ ಕಮೆಂಟ್ ಮಾಡಬೇಕು. ಜಸ್ಟ್ PDF ಮಾತ್ರವಲ್ಲ, SLC PDF ಅಂತ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ನಿಮಗೆ ಬೇಕು PDF, ಬೇಗ ಬರ್ತದೆ. ಓಕೆ, ಜೊತೆಗೆ ಎಲ್ಲ ಚಾನಲ್ ಮೇಲೆ ಎಲ್ಲ ವಿಷಯದ ಮಾಡಲ್ ಕ್ವಶನ್ ಹಾಕಿದ್ದೀನಿ, ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಹಾಕಿದ್ದೀನಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿದ್ದೀನಿ. ತಪ್ಪದೆ ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ತುಂಬಾ ಇಂಪಾರ್ಟೆಂಟು.
ಸೊ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನಲ್ಲಿ ಅಲ್ಲಿರೋ ಕ್ವಶನ್ ರಿಪೀಟ್ ಆಗ್ತವೆ ಮತ್ತು ಪ್ಯಾಟರ್ನ್ ಸೇಮ್ ಇರ್ತದೆ. ಪ್ಯಾಟರ್ನ್ ಸೇಮ್ ಟು ಸೇಮ್ ಇರ್ತದೆ. ಎಷ್ಟು ನಂಬರ್ಸ್ ಎಷ್ಟು ಮಾಡ್ತಾರೆ ಗಣಿತ ಅಂತ ಬಂದಾಗ ಸಮಾಜ ವಿಜ್ಞಾನ ಕನ್ನಡ ಎಲ್ಲ ಕೂಡ ಪ್ಯಾಟರ್ನ್ ಸೇಮ್ ಇರ್ತದೆ. ಜೊತೆಗೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಕೂಡ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಅಂದರೆ ಏನು, ಸೊ ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ ಅರ್ಥ ಆಯ್ತಾ. ಸೊ ಈಗ 1ನೇ ಪಾಠದಿಂದ ನಮಗೆ 2 ಮಾರ್ಕ್ಸ್ ಕೇಳ್ತಾರೆ ಅಂದರೆ 2 ಮಾರ್ಕ್ಸ್ ಓದ್ಕೋಬೇಕು. 2ನೇ ಪಾಠದಿಂದ 4 ಮಾರ್ಕ್ಸ್ ಕೇಳ್ತಾರೆ 4 ಮಾರ್ಕ್ಸ್ ಓದ್ಕೋಬೇಕು. ಈ ರೀತಿ ಡಿವೈಡ್ ಮಾಡಿರ್ತಾರೆ. ಸೊ ಯಾರ ಕಡೆ ಇಲ್ಲ ಕಮೆಂಟ್ ಮಾಡಿ, ಅದು ಕೂಡ ಅಪ್ಲೋಡ್ ಮಾಡ್ತೀನಿ, ಇನ್ನೊಮ್ಮೆ ಹಾಕ್ತೀನಿ, ಇಲ್ಲ ಅಂದರೆ ಇನ್ನೊಮ್ಮೆ ಹಾಕ್ತೀನಿ. ಸೊ ಕಮೆಂಟ್ ಮಾಡಿ ನಿಮಗೆ ಯಾವೆಲ್ಲ ವಿಷಯಗಳು ಬೇಕು ಮತ್ತು ಯಾವೆಲ್ಲ ವಿಡಿಯೋಗಳು ಬೇಕು, ಏನು ನಿಮಗೆ ರಿಕ್ವೈರ್ ಇದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಆನ್ಸರ್ನ ಕೊಡ್ತೀನಿ. ವಿಡಿಯೋದಲ್ಲಿ PDF ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ, ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.